3 ಟಿಪ್ಸ್ ತಗೊಳ್ಳಿ. ಮ್ಯೂಚುವಲ್ ಫಂಡ್ಸಲ್ಲಿ ವೆಲ್ತ್ ಹೆಂಗೆ ಕ್ರಿಯೇಟ್ ಮಾಡ್ಬೋದು. ನಂಬರ್ 1, ಲಾಂಗ್ ಟರ್ಮಲ್ಲಿ ಫಸ್ಟ್ ಯೋಚನೆ ಮಾಡೋದು ಕಲ್ತ್ಕೊಳ್ಳಿ. ಮೈಂಡ್ ಸೆಟ್ ಈಸ್ ದ ಪ್ರಾಬ್ಲಮ್. ಸೊ ನೀವು ಮೈಂಡ್ ಸೆಟ್ ಲಾಂಗ್ ಟರ್ಮಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 8ರಿಂದ 10 ವರ್ಷ ನಿಮ್ದು ಆಲೋಚನೆ ಇದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು, ಎಸ್ಪೆಷಲಿ ಡೈವರ್ಸಿಫೈಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹೈ ಪಾಸಿಬಿಲಿಟಿ ವೆಲ್ತ್ ಕ್ರಿಯೇಷನ್ ಆಗುತ್ತೆ. 2, ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್ ಕ್ರಿಯೇಷನಲ್ಲಿ. ಸೊ 2025 ಡಿಸಿಪ್ಲಿನ್ ಕತ್ಕೊಳ್ಳಿ. ಅಂದರೆ SIP ಶುರು ಮಾಡಿದ್ದೀರಾ, ಏನೇ ಕಷ್ಟ ಬಂದ್ರೂ SIPನ ಸ್ಟಾಪ್ ಮಾಡಬೇಡಿ. ಎಮೋಷನಲ್ ಡಿಸಿಷನ್ ಇಂದನೇ ನಿಮಗೆ ವೆಲ್ತ್ ಕ್ರಿಯೇಷನ್ ಆಗಲ್ಲ. ಸೊ ನಂಬರ್ 2 ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಮಾಡೋದು ಮರಿಬೇಡಿ. 3, ಎಮರ್ಜೆನ್ಸಿ ಫಂಡ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ಸ್ ನಿಮ್ಗೆ ಕರೆಕ್ಟ್ ಆಗಿದ್ರೆ ಅದು ನಿಮ್ಮ ವೆಲ್ತ್ ಕ್ರಿಯೇಷನ್ ಜರ್ನಿಗೆ ಬುನಾದಿ. ಅಂದರೆ ನೀವು ಎಮರ್ಜೆನ್ಸಿ ಫಂಡ್ ಕರೆಕ್ಟಾಗಿ ಬಿಲ್ಡ್ ಮಾಡ್ಕೊಂಡ್ರೆ 6 ತಿಂಗಳು ಅಥವಾ 1 ವರ್ಷದ ನಿಮ್ಮ ಆನ್ಯುವಲ್ ಇನ್ಕಮ್ನ ನೀವು ಒಂದು ಕಡೆ ಎಮರ್ಜೆನ್ಸಿ ಫಂಡ್ಗೆ ಎತ್ತಿಟ್ಟಿದ್ರೆ ನೀವು ಫ್ಯೂಚರಲ್ಲಿ ಗ್ರೋ ಆಗ್ತಿರೋ ಪೋರ್ಟ್ಫೋಲಿಯೋನ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡಲ್ಲ. ಸೊ ಹಂಗಾಗಿ ನಿಮ್ಮ ಪೋರ್ಟ್ಫೋಲಿಯೋಸು ರೆಸ್ಪೆಕ್ಟಿವ್ ಗೋಲ್ಸ್ಗೆ ಅಲೈನ್ ಆಗಿರುತ್ತೆ, ಮತ್ತೆ ಅದು ಗ್ರೋ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ 3 ಟಿಪ್ಸ್ನ ಇಂಪಾರ್ಟೆಂಟು ನೀವು ಫಾಲೋ ಮಾಡಿದ್ರೆ 2025 ವೆಲ್ತ್ ಕ್ರಿಯೇಷನ್ ಜರ್ನಿಗೆ ಒಂದು ಮೊದಲ ಹೆಜ್ಜೆ ಆಗುತ್ತೆ.